ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ವಿಶ್ವಾವಸು ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮೀನರಾಶಿಯ ಜನರಿಗೆ ಈ ವಿಶ್ವಾವಸು ಸಂವತ್ಸರದ ಕಾಲದ ಅವಧಿ ಎಷ್ಟು ಒಳಿತುಗಳನ್ನು ತರಬಹುದು, ಯಾವ ನಿಟ್ಟಿನಲ್ಲಿ ಕೆಲವು ಸೋಲುಗಳನ್ನು ತರಬಹುದು ಅನ್ನುವುದರತ್ತ ಸ್ವಲ್ಪ ನಮ್ಮ ವಿಶ್ಲೇಷಣೆಯನ್ನು ನಡೆಸೋಣ. ಮೀನರಾಶಿಯವರಿಗೆ 2.5 ವರ್ಷದ ಶನಿ ಕಾಟ, 7.5 ವರ್ಷಗಳ ಅವಧಿಯಲ್ಲಿ 2.5 ವರ್ಷಗಳು ಮುಗಿದು ಇನ್ನು 5 ವರ್ಷದ 7.5 ದಿನಗಳು ವಿಸ್ತರಿಸಿಕೊಂಡಂತಹ ದಿನಗಳಾಗಿ ನಿಂತಿವೆ. ಶನಿಕಾಟ ಬಂದಾಗ, ಏಕೆಂದರೆ ಇವರಿಗೆ ಯೋಗಕಾರಕನಾದಂತಹ ಚಂದ್ರ ಶನೈಶ್ಚರನ ಜೊತೆಗಿನ ನಿರಂತರವಾದ ಯುದ್ಧದಿಂದಾಗಿ ಈ ಒಂದು ಶನೈಶ್ಚರನ ಒಂದು ಆ 7.5 ಕಾಟ ಅನ್ನುವಂಥದ್ದನ್ನು ನಿರ್ಮಾಣ ಮಾಡುವವನಾಗಿರೋದ್ರಿಂದ ವಿಶೇಷವಾಗಿ ಮೀನರಾಶಿಯ ಜನರು ತಮ್ಮ ಮಕ್ಕಳ ಬಗೆಗಾಗಿ ಹೆಚ್ಚಿನ ಕಾಳಜಿಯನ್ನು ನಿರ್ವಹಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಶುಕ್ರ ಇವರಿಗೆ ಇರುಸು ಮುರುಸಿನ ಕ್ಷಣವನ್ನು ನಿರ್ಮಾಣ ಮಾಡುವಂಥ ಒಂದು ಸಂದಿಗ್ಧತೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಇವತ್ತು ನಾವು ಸಾಮಾಜಿಕವಾದಂತಹ ಜೀವನದಲ್ಲಿ, ರಾಜಕಾರಣಿಗಳ ಜೀವನದಲ್ಲಿ ಅಥವಾ ಅನೇಕ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಅನೇಕ ಸ್ಕ್ಯಾಂಡಲ್ಗಳನ್ನು, ಅದು ಹಣಕಾಸಿನ ವಿಚಾರದಲ್ಲೋ ಅಥವಾ ಇನ್ನಿತರ ಯಾವುದೋ ಒಂದು ವಿಚಾರಕ್ಕೋ ಆಗುವಂಥದ್ದು ಒಂದು. ಆದರೆ ಈ ಸೆಕ್ಸ್ ಸ್ಕ್ಯಾಂಡಲ್ ಅನ್ನುವಂಥದ್ದೇನಿದೆ, ಇದು ನಿರ್ಮಾಣವಾದಾಗ ಅದು ಬಹಳ ದೊಡ್ಡ ರೀತಿಯ ಪತನಕ್ಕೆ ಕಾರಣವಾಗುವಂಥ ಘಟಕವಾಗಿ ನಿಂತು ಬಿಡುತ್ತೆ. ಅಂಥದ್ದನ್ನು ಈ ಒಂದು ಮೀನರಾಶಿಯವರು ಎದುರಿಸೋದಕ್ಕೆ ಸಾಧ್ಯವಾಗುವಂತಹ ಬೆಳವಣಿಗೆಗಳು ಸರ್ರನ್ನು ನಡೆಯೋದಕ್ಕೆ ಸಾಧ್ಯತೆಯನ್ನು ಇರುವಂತಹ ಒಂದು ದಿನಗಳಾಗಿ ನಿಲ್ಲೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಟ್ಟು ಬಿಡಬಹುದು. ಯಾಕೆಂದರೆ ಇವರಿಗೆ ಗುರುಬಲವೂ ಕೂಡ ಇರೋದಿಲ್ಲ. ಈ ಮನೆಯ ಯಜಮಾನನೇ ಗುರು. ಅಂತಹ ಗುರುಬಲ ಇಲ್ಲದೆ ಹೋದಂಥ ಸ್ಥಳಕ್ಕೆ ಅವನು ತನ್ನ ಹೆಜ್ಜೆಯನ್ನು ಮಧ್ಯಭಾಗದಿಂದ ಇಡ್ತಾ ಇದ್ದಾನೆ. ಹಿಂದಿನ ವರ್ಷವೂ ಕೂಡ ಇದ್ದಿರೋದಿಲ್ಲ. ಅಂದರೆ 2 ವರ್ಷಗಳಿಂದಲೂ ಬರುವ 1 ವರ್ಷ, ಈಗ ಕಳೆದಂಥ 1 ವರ್ಷ, ಈ 2 ವರ್ಷಗಳಲ್ಲೂ ಗುರುಬಲವನ್ನು ಕಳೆದುಕೊಂಡವರು ಆಗಿರುವಂಥ ಮೀನರಾಶಿಯವರು ಶನಿಕಾಟದ ದುರ್ಭರವಾದಂಥ 7.5 ವರ್ಷದ ಶನಿಕಾಟದ ದಿನಗಳನ್ನು ಇವರು ಎದುರಿಸ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಸ್ಕ್ಯಾಂಡಲ್ ಆಗಿಬಿಟ್ರೆ ಬಹಳ ಕಷ್ಟ ಆಗುವಂತಹ ಕೆಲವೊಂದು ಏನಿದೆ, ತಪ್ಪುಗಳನ್ನು ಮನುಷ್ಯ ಮಾಡುವಂಥದ್ದು ಸಹಜ. ಆದರೆ ಕೆಲವು ತಪ್ಪುಗಳು ಮತ್ತೆ ನಮ್ಮನ್ನು ರೀಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಮ್ಮ ಪತನ ಆಗಿದ್ದಿದ್ದರೂ ಕೂಡ ಎಲ್ಲಿ ನಾವು ಬಿದ್ದಿದ್ದೇವೆಯೋ ಅಲ್ಲಿಂದಲೇ ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ನಮ್ಮ ಬೂದಿಯಿಂದಲೇ ನಾವು ಎದ್ದೇಳುವುದಕ್ಕೆ ಅವಕಾಶವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ವಸ್ತುಸ್ಥಿತಿ ಹಾಗಿರೋದಿಲ್ಲ. ಎಲ್ಲಿ ಪತನವಾಯಿತೋ ಅದು ಅಂತಿಮವಾದದ್ದು. ಆಮೇಲೆ ನಾವು ಏನನ್ನೇ ನಾವು ನಮ್ಮನ್ನು ಪುನರ್ನಿರ್ಮಾಣ ಮಾಡಿಕೊಳ್ತೇವೆ ಅಂತ ಹೇಳಿದ್ರು ಕೂಡ ಅದು ಸಾಧ್ಯವಾಗದೇ ಹೋದಂತಹ ಸ್ಥಿತಿಗತಿಗಳು ಎದ್ದು ಬಿಡಬಹುದು. ಹಾಗಾಗಿ ನಾವು ಎಚ್ಚರ ವಹಿಸಿ ನಮ್ಮ ನೈತಿಕತೆಯತ್ತ ನಾವು ಹೆಚ್ಚಿನ ಎಚ್ಚರವನ್ನು ನಿರ್ಮಾಣ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಮೀನರಾಶಿಯವರಿಗೆ ಇರುತ್ತೆ. ಹಾಗಾದರೆ ಮೀನರಾಶಿಯವರಿಗೆ ಎಲ್ಲವೂ ಕೇವಲ ವಿರುದ್ಧವಾಗಿ ನಿಲ್ಲುವಂತಹ ಸನ್ನಿವೇಶವನ್ನೇ ಈ ವರ್ಷ ನಿರ್ಮಾಣ ಮಾಡ್ತದೋ ಅಂತ ಕೇಳಿದ್ರೆ ಹಾಗೆ ಅದು ಇರೋದಿಲ್ಲ. ಯಾಕೆಂದರೆ ಈ ರಾಶಿಯವರಿಗೆ ಆರ್ಥಿಕ ಸ್ಥಾನದ ಯಜಮಾನನಾಗಿರುವಂಥ ಮಂಗಳ, ಹಾಗೆ ಈ ರಾಶಿಯವರಿಗೆ ಭಾಗ್ಯದ ಮನೆಯ ಯಜಮಾನನೂ ಆಗಿರುವಂಥ ಮಂಗಳ ಅನೇಕ ರೀತಿಯ ಸಮೃದ್ಧಿಗಳಿಗೆ ಕಾರಣವಾಗುವಂಥ ಯಶಸ್ಸಿನ ಘಟಕಗಳನ್ನು ನಿರ್ಮಾಣ ಮಾಡುವಂಥ ಮಾತೃ ಹೃದಯವನ್ನು ಹೊಂದಿರ್ತಾನೆ. ಅಂದರೆ ಎಲ್ಲರೂ ಕೈ ಬಿಟ್ಟಾಗ ನಾವು ಹೇಳ್ತೀವಿ ಅಂತಂದರೆ, ನಮ್ಮ ಏನು ಅಂತಂದರೆ ದೇವರೂ ಕೈ ಬಿಟ್ಟಾಗ ನಮ್ಮ ಗುರು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾರೆ. ಆ ಗುರುವು ಕೈ ಬಿಟ್ಟರೆ ಕಷ್ಟ ಆಗುತ್ತೆ. ಆದರೆ ಹಾಗೆಯೇ ಇವರ ಸಂದರ್ಭದಲ್ಲಿ ಮಂಗಳ ಇವರ ಗುರುವೇ ಅಲ್ಲದೆ ಹೋದರೂ ಕೂಡ ಗುರುವಿಗೆ ಸಂಬಂಧಿಸಿದಂತಹ ಮಹತ್ತರವಾದಂತಹ ಗೆಳೆಯನಾಗಿ ಕುಜ ನಿಂತಿರ್ತಾನೆ. ಹಾಗಾಗಿ ಈ ಗ್ರಹಗಳ ಒಂದಿಷ್ಟು ಕೆಮಿಸ್ಟ್ರಿ ಹೇಗಿರ್ತವೆ ಅಂತಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದಿಷ್ಟು ಗ್ರಹಗಳು ನಮ್ಮನ್ನು ಪತನಗೊಳಿಸಲಿಕ್ಕೆ ಕಟಿಬದ್ಧವಾಗಿ ನಿಂತಿವೆ ಅನ್ನುವಂಥದ್ದು ಸತ್ಯವಾದರೂ ಕೂಡ
ನಮ್ಮನ್ನು ಮೇಲೆತ್ತಲಿಕ್ಕೆ ಬೇಕಾದಂತಹ ಅಮೃತಮಯವಾದಂತಹ ಕಲಶವನ್ನು ಹೊತ್ತು ನಿಂತಹ ಇತರ ಗ್ರಹಗಳು ನಮ್ಮನ್ನು ಮೇಲೆಬ್ಬಿಸಲಿಕ್ಕೆ ಸಂಪೂರ್ಣವಾದಂತಹ ಸಂಪನ್ನವಾದಂತಹ ಶಕ್ತಿಯನ್ನು ಕೂಡ ಕೊಡ್ತಾ ಇರ್ತವೆ. ಅಂತಹ ಸಂಪನ್ನತೆ ಶಕ್ತಿಯನ್ನು ಕೊಡುವಂತಹ ಒಂದು ಹೃದಯವನ್ನು ಹೊತ್ತಂಥದ್ದು ಈ ಮೇಷರಾಶಿಯವರಿಗೆ ಮಂಗಳನಾಗಿರ್ತಾನೆ. ಮಂಗಳನ ಒಂದು ಅವಕಾಶ ಒದಗಿ ಬಂತು ಅಂತಾದರೆ ಏನಾಗುತ್ತೆ, ಇದೇ ಮೀನರಾಶಿಯವರಿಗೆ ಕಳೆದುಕೊಳ್ಳುವಂತಹ ಹಣದ ವಿಚಾರದಲ್ಲಿ ನಿಸ್ಸಂದಿಗ್ಧವಾದಂತಹ ತೊಂದರೆಗಳು ಎದ್ದರೂ ಕೂಡ ಆ ಎಲ್ಲ ತೊಂದರೆಗಳನ್ನು ಎಲ್ಲೋ ಒಂದು ರೀತಿಯ ಬ್ಯಾಲೆನ್ಸ್ನೊಂದಿಗೆ ನಿಯಂತ್ರಿಸಬಹುದಾದಂತಹ ಶಕ್ತಿಯನ್ನು ಇವರಿಗೆ ಮಂಗಳ ಒದಗಿಸ್ತಾನೆ. ಹಾಗೆಯೇ ಭಾಗ್ಯಕ್ಕೆ ಬೇಕಾದಂಥದ್ದು ಅನೇಕ ರೀತಿಯ ಪ್ರಮೋಷನ್ಸ್ ಅಥವಾ ವಿದೇಶ ಪ್ರವಾಸ ಅಥವಾ ಯಾವುದೇ ಒಂದು ತಮ್ಮ ಕಾರ್ಯದ ನೆಲೆಯನ್ನು ವಿಸ್ತರಿಸಿಕೊಳ್ಳುವಂತಹ, ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ತಮ್ಮ ಅನೇಕ ರೀತಿಯ ಭವಿಷ್ಯಗಳನ್ನು ಕಂಡುಕೊಳ್ಳಬಹುದಾದವರು, ಪ್ರಮೋಷನನ್ನು ಬಯಸಬಹುದಾದಂಥವರು, ಅಥವಾ ಈ ಮಿಲಿಟರಿಯಲ್ಲಿ ತಮ್ಮದಾದಂಥ ಒಂದು ವರ್ಚಸ್ಸನ್ನು ನಿರ್ಮಾಣ ಮಾಡಿಕೊಳ್ಳಬಹುದಾದಂಥ ಅವಕಾಶ ಬಯಸ್ತಾ ಇರುವವರು, ಅಥವಾ ಫಾರಿನ್ ಸರ್ವೀಸಸ್ ಅಂದರೆ ಈಗ ನಾವು IAS ಹೇಗಿದೆಯೋ ಹಾಗೆ IFS ಅಂದರೆ ಫಾರಿನ್ ಸರ್ವಿಸ್ನಲ್ಲಿ ನಾವು, ಯಾಕೆಂದರೆ ನಮಗೆ ನೋಡಿ, ನಾವು IAS ಏನಾಯಿತು, ನಾವು ದೇಶದಲ್ಲಿ ಇದ್ದು ಅಡ್ಮಿನಿಸ್ಟ್ರೇಷನ್ನಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳುವಂಥದ್ದು. ಆದರೆ ಫಾರಿನ್ ಸರ್ವಿಸ್ನಲ್ಲಿರುವಂಥವ್ರು ಹಾಗಲ್ಲ. ಹಲವು ದೇಶಗಳ ಅವರ ಸಂಚಾರದಿಂದ ಅಥವಾ ತಾವು ಅನೇಕ ದೇಶಗಳಲ್ಲಿ ಕೆಲಸ ಮಾಡುವುದರ ಮೂಲಕವಾಗಿ ಜಗತ್ತಿನ ಇಡೀ ಒಂದು ಗ್ಲೋಬಲ್ ಒಂದಿಷ್ಟು ವಿಸ್ತಾರವನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಹೊಂದಿಸಿಕೊಳ್ಳಬಹುದಾದಂತಹ ಅಮೋಘತೆಯನ್ನು ಇವರು ಪ್ರದರ್ಶಿಸಿಕೊಳ್ಬಹುದು. ಹಾಗಾಗಿ ಮೀನರಾಶಿಯವರಿಗೆ ಇವೆಲ್ಲವನ್ನು ಒದಗಿಸುವಂತೆ ಸಹಾಯ ಮಾಡುವಲ್ಲಿ ಬಹಳ ಧಾರಾಳಿಯಾಗಿ ನಿಂತ್ಕೊಳ್ಳುವವನು ಮಂಗಳನಾಗಿರ್ತಾನೆ. ಹಾಗಾಗಿ ಸೋಲಿದ್ದರೂ ಕೂಡ, ಯಾತನೆ ಇದ್ದರೂ ಕೂಡ, ಸ್ಟ್ರೆಸ್ ಇದ್ದರೂ ಕೂಡ ಮಂಗಳನಂತಹ ಒಂದು ಗ್ರಹ ಇವರ ಒಳಿತಿಗೆ ಬೇಕಾದಂತಹ ಒಂದು ಅಮೃತವನ್ನು ಕೊಡೋದ್ರಿಂದ ಹೆಚ್ಚು ಅರ್ಥಪೂರ್ಣವಾದ ನಿರೀಕ್ಷೆಯಲ್ಲಿ ಡ್ರೀಮ್ಸ್ ಇರದೆ ನಾವು ಏನನ್ನೂ ಸಾಧಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಕನಸುಗಳನ್ನು ಕಾಣಬೇಕಾದಂತಹ ಶಕ್ತಿಯನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕು. ಬರೀ ಕನಸು ಕಂಡರಾಗಲಿಲ್ಲ, ಹಗಲು ಕನಸಾಗಬಾರ್ದು, ತಿರುಕನ ಕನಸಾಗಬಾರ್ದು. ನಾವು ಆ ಕನಸನ್ನು ಸಾಧಿಸಬಲ್ಲೆವು ಅನ್ನುವಂಥ ಚೈತನ್ಯವನ್ನು, ತಾಳ್ಮೆಯನ್ನು ಕೂಡ ತೋರಿಸಬೇಕು. ಈ ತಾಳ್ಮೆಯನ್ನು ತೋರಿಸಿದಾಗ ಮಂಗಳ ವಿಶೇಷವಾಗಿ ಈ ಒಂದು ಮೀನರಾಶಿಯವರ ಒಂದು ಸಹಾಯಕ್ಕೆ ಬರ್ತಾನೆ. ಈ ಸಹಾಯ ಒಂದೇ ಒಂದು ಗ್ರಹದ ಸಹಾಯವಾದರೂ ಕೂಡ ಅದು ವಿಸ್ತೃತವಾದಂಥ ರೀತಿಯಲ್ಲಿ ಅನೇಕ ಗ್ರಹಗಳ ಸಹಾಯ ಒದಗಿ ಬಂತೇನೋ ಅನ್ನುವ ರೀತಿಯಲ್ಲಿ ಅದು ಕೋರೈಸುವಂತಹ ಬೆಳಕಾಗಿ ನಿಲ್ಲುತ್ತೆ ಮತ್ತು ಗೆಲುವಿಗೆ ಬೇಕಾದಂತಹ ಸಾಧನವಾಗುತ್ತೆ. ಹಾಗಾಗಿ ಗೆದ್ದು ಜೀವನದ ಸಾರ್ಥಕತೆಯನ್ನು ಉಳಿಸಿಕೊಳ್ಳುವಂತಹ ಒಂದು ಕನಸನ್ನು ಕಾಣುವಂಥದ್ದನ್ನು ಮೀನರಾಶಿಯವರು ಮಾಡಬೇಕು. ಕಷ್ಟಗಳ ಸರಮಾಲೆ ಇದೆ, ಕರಿ ಮೋಡಗಳಿದೆ, ಆದರೆ ಅದನ್ನು ಮೆತ್ತಗೆ ನಿವಾರಿಸಿಕೊಳ್ಳುವಂತಹ ಆ ಒಂದು ಮಂಗಳನ ರಕ್ಷೆಯೂ ಇರುವುದರಿಂದ ವಿಶ್ವಾವಸು ಸಂವತ್ಸರ ಮಂಗಳವನ್ನು ನಿರ್ಮಾಣ ಮಾಡಲಿ. ನಮಸ್ಕಾರ.